ಹಾಯ್ ಎಲ್ರಿಗೂ ನಮಸ್ಕಾರ. KM ಟೆಕ್ ಕನ್ನಡದಿಂದ ನಾನು ನಿಮ್ಮ ಕೃಷ್ಣ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಆಡಿಯೋದಲ್ಲಿ ನಾಯ್ಸ್ ತೆಗೆಯುವುದು ಹೇಗೆ. ನಾಯ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಆಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಬರುವ ನಮ್ಮ ವಾಯ್ಸ್ ಬಿಟ್ಟು ಬೇರೆ ಎಕ್ಸ್ಟ್ರಾ ವಾಯ್ಸ್ ಬರುವ ವಾಯ್ಸ್ ಅನ್ನೇ ನಾಯ್ಸ್ ಅಂತ ಕರೀತಾರೆ. ಆ ನಾಯ್ಸ್ ಅಂತ ತೆಗೆಯೋಕೆ ಒಂದು ಅಪ್ಲಿಕೇಶನ್ ಬೇಕು, ಲೆಕ್ಸಿಸ್ ಆಡಿಯೋ ಇರುತ್ತಂತ. ಆ ಆ್ಯಪ್ ಬಂದ್ಬಿಟ್ಟು ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನನ್ನ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸಾರಿ, ಎಡಿಟರ್ನ ಇನ್ಸ್ಟಾಲ್ ಮಾಡಿದ ಮೇಲೆ ಲೋಗೋ ಈ ಥರ ಇರ್ತದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಮೇಲೆ ಓಪನ್ ಅಂತ ಕಾಣಿಸ್ತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಸೇವ್ ಮಾಡ್ಕೊಳ್ಳೋ ಆಡಿಯೋನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರೈಟ್ ಅಂತ ತೋರಿಸ್ತದೆ, ಕ್ಲಿಕ್ ಮಾಡಿದೆ ಅಂತ. ಆಮೇಲೆ ತಿರ್ಗಾ ಇಲ್ಲಿ ಓಪನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡೋರ ಫ್ರೆಂಡ್ಸ್, ಈ ಥರ ಬರ್ತದೆ ಕ್ಲಿಕ್ ಓಪನ್ ಮಾಡ್ಕೊಂಡ್ಮೇಲೆ. ನನ್ನ ಆಡಿಯೋ ಬಂದ್ಬಿಟ್ಟು ಈಗ ಪ್ಲೇ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನಿಮ್ಗೆ ಒಂದ್ಸಲಿ. ಹಾಯ್ ಎಲ್ಲರಿಗೂ ನಮಸ್ಕಾರ. KM ಟೆಕ್ ಕನ್ನಡದಿಂದ ನಾನು ನಿಮ್ಮ ಕೃಷ್ಣಮೂರ್ತಿ. ನೋಡಿದ್ರ ಫ್ರೆಂಡ್ಸ್, ಪ್ಲೇ ಮಾಡಿದ ಮೇಲೆ ಈ ಥರ ಬರ್ತದೆ ವಾಯ್ಸು. ಇದನ್ನ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನೋಡಿ ಫ್ರೆಂಡ್ಸ್. ಇಲ್ಲಿ 3 ಡಾಟ್ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಎಫೆಕ್ಟ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಬರ್ತಾ ಇದೆ ನಾಯ್ಸ್ ರಿಡಕ್ಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಪ್ಲೇ ಮಾಡಿ ನೋಡಿ ಒಂದ್ಸಲಿ. ಹಾಯ್ ಎಲ್ಲರಿಗೂ ನಮಸ್ಕಾರ. KM ಟೆಕ್ ಕನ್ನಡದಿಂದ ನಾನು ನಿಮ್ಮ ಕೃಷ್ಣಮೂರ್ತಿ. ನೋಡೋರ ಫ್ರೆಂಡ್ಸ್, ಈ ಥರ ಬರ್ತದೆ. ನಾಯ್ಸ್ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಈಗ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಅಪ್ಲೈ ಅಂತ ಕಾಣಿಸ್ತಿದೆ, ಅದನ್ನು ಕ್ಲಿಕ್ ಮಾಡಿ ಅಪ್ಲೈ ಅಂತ. ನೋಡೋರ ಫ್ರೆಂಡ್ಸ್, ಮೊದಲಿಗೂ ಈಗ ಎಷ್ಟು ಸುಮಾರು ಡಿಫ್ರೆನ್ಸ್ ಇದೆ, ಎಷ್ಟು ನಾಯ್ಸು ಕಟ್ ಆಗಿದೆ ಅಂತ. ಈಗ ಹಾಗೆ ರೆಕಾರ್ಡಿಂಗ್ ಎಲ್ಲ ಕಟ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ಲೆಫ್ಟಲ್ಲಿ ಕಾಣೋ ಐಕಾನ್ ಕ್ಲಿಕ್ ಮಾಡಿ ಚೂರು ಎಷ್ಟು ಬೇಕು ಅಷ್ಟು ಒಂಚೂರು ಈ ಕಡೆ ತಗೊಂಬನ್ನಿ. ರೈಟ್ ಸೈಡಲ್ಲಿ ಇರಿ ನೋಡಿ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡಿ ಮತ್ತೆ ತಿರ್ಗಾ ರೈಟ್ ಸೈಡ್ ಇಲ್ಲ ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ಕಡೆ ತಗೊಂಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ನಿಮ್ಗೆ ಎಷ್ಟು ಕಟ್ ಮಾಡಬೇಕು ಅಷ್ಟು ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ತಿರ್ಗಾ ಇಲ್ಲಿ 3 ಡಾಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲೆ ಬರ್ತಾರೆ ಡಿಲೀಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ವೇಸ್ಟ್ ರೆಕಾರ್ಡಿಂಗ್ ಎಲ್ಲ ಕಟ್ ಆಗಿದೆ. ತಿರ್ಗಾ ಇಲ್ಲೂ ಬಂದ್ಬಿಟ್ಟು ಎಷ್ಟು ಬೇಕು ಅಷ್ಟು ನೋಡಿ ಫ್ರೆಂಡ್ಸ್, ಇಷ್ಟು ಸಾಕು. ತಿರ್ಗಾ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಅಂತ ಇದೆ, ಡಿಲೀಟ್ ಮೇಲೆ ಕ್ಲಿಕ್ ನೋಡಿ ಫ್ರೆಂಡ್ಸ್. ಇದೇ ಥರ ಇಟ್ಕೊಂಡು ನಿಮಗೆ ಯಾವಾಗ ಬೇಡುವ ರೆಕಾರ್ಡಿಂಗ್ ವೇಸ್ಟ್ ರೆಕಾರ್ಡಿಂಗ್ ಎಲ್ಲ ಅವೆಲ್ಲ ಕಟ್ ಮಾಡಿ ನೋಡಿ. ಇಲ್ಲಿಲ್ಲ ಪ್ಲಸ್ ಐಕಾನ್ ಇದೆ, ಅಲ್ಲೂ ನೋಡ್ಕೊಂಡು ಒಂದ್ಸಲಿ ನೋಡಿ ಫ್ರೆಂಡ್ಸ್. ನೋಡಿ ಬೇಡದವರೆಲ್ಲ ಇಲ್ಲಿ ಇರ್ತದೆ ಕಟ್ ಮಾಡೋಕ್ಕೆ. ಇಲ್ಲೂ ನೀವು ಸಹ ಕಟ್ ಮಾಡ್ಕೊ. ತಿರ್ಗಾ ಮೈನಸ್ ಅಂತ ಇದೆ, ಮೈನಸ್ ಐಕಾನ್ ಕ್ಲಿಕ್ ಮಾಡಿದ್ರೆ ಮೈನಸ್ ಆಯ್ತದೆ. ನೋಡಿ ಇಲ್ಲಿ ಎಫೆಕ್ಟ್ಸ್ ಸುಮಾರು ಇದೆ. ತಿರ್ಗಾ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಸುಮಾರು ಇದೆ ಎಫೆಕ್ಟ್ಸ್ಗಳು. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಏನೋ ಎಫೆಕ್ಟ್ಸ್ಗಳು ಹಾಕೋಬೇಕಾದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಕೋಬೋದು. ಈಗ ಸೇವ್ ಮಾಡೋದು ಹೆಂಗೆ ಅಂದರೆ, ಇಲ್ಲಿ ಸೇವ್ ಅಂತ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಏನಾದ್ರು ನೀವು ಹಾಕೋಬೋದು ಹೆಸರು ಬಂದ್ಬಿಟ್ಟು ಇದಕ್ಕೆ ಹಾಕೊಂಡು ಡನ್ ಅಂತ ಹೋಗ್ಬಿಟ್ಟು ಇಲ್ಲಿ ನಿಮ್ಗೆ ಯಾವ ಫೋಲ್ಡರ್ ಬೇಕೋ ಆ ಫೋಲ್ಡರ್ಗೆ ಹಾಕೋಬೋದು. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಹಾಕತ್ತೀನಿ. ಒಂದು ಫೋಲ್ಡರ್ ಮಾಡಿ ಸೇವ್ ಅಂತ ಇದೆ, ಸೇವ್ ಮೇಲೆ ಕೊಟ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ಸೇವ್ ಆಗಿರ್ತದೆ. ಈಗ ನಾನು ಸೇವ್ ಆಗಿ ಇದನ್ನು ತೆಗೆದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಫೈಲ್ನ ಓಪನ್ ಮಾಡ್ಕೊತೀನಿ. ಫೈಲ್ ಓಪನ್ ಮಾಡಿ SD ಕಾರ್ಡ್ನಲ್ಲಿ ನಾನು ಸೇವ್ ಮಾಡಿರ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ನಮಸ್ಕಾರ. KM ಟೆಕ್ ಕನ್ನಡದಿಂದ ನಾನು ನಿಮ್ಮ ಕೃಷ್ಣಮೂರ್ತಿ. ನೋಡಿದ್ರ ಫ್ರೆಂಡ್ಸ್, ಈ ಥರ ಬರ್ತದೆ. ಸೇವ್ ಆಗೈತೆ, ಚೆನ್ನಾಗಿ ಬಂದೈತೆ. ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ನೋಡಿ, ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಎಲ್ಲ ಎಫೆಕ್ಟ್ಸ್ ಎಲ್ಲ ಇದರಲ್ಲಿ ಸೇವ್ ಆಗಿರ್ತದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. KM ಟೆಕ್ ಕನ್ನಡದಿಂದ ನಾನು ನಿಮ್ಮ ಕೃಷ್ಣಮೂರ್ತಿ. ನೋಡು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಆ ವಾಯ್ಸು ಈ ಥರ ಬಂದಿದೆ.